ಸನ್ಮಾನ್ಯ ಎಸ್ ಎಂ ಕೃಷ್ಣರವರ ಅಗಲಿಕೆ ಇಡೀ ರಾಜ್ಯಕ್ಕೆ ಎಷ್ಟು ನೋವಾಗಿದೆ, ಅದಕ್ಕಿಂತ ಡಬ್ಬಲ್ ಮಂಡ್ಯದ ಜನತೆಗಾಗಿದೆ. ನಾಳೆ ಮಂಡ್ಯದ ಜನತೆ ಅವರು ರೈತರಿಗೆ ಮೊದಲು ಬರೀ ಕಾಡಲ್ಲಿ ಮಾತ್ರ ಶ್ರೀಗಂಧವನ್ನು ಬೆಳೀತಾ ಇದ್ರು. ನಾಡಲ್ಲೂ ರೈತರು ಬೆಳಿಬೇಕು, ಅದನ್ನು ವಾಣಿಜ್ಯ ಬೆಳೆಯಾಗಿ ಬೆಳಿಬೇಕು ಅನ್ನೋದನ್ನು ಕಾನೂನನ್ನು ತಂದವರು ಎಸ್ ಎಂ ಕೃಷ್ಣ. ಅದಕ್ಕೆ ನಾಳೆ 1,000 kg ಗಂಧದಲ್ಲಿ ಅವರ ಅಂತಿಮ ಸಂಸ್ಕಾರವನ್ನು ಮಾಡ್ತಾ ಇದ್ವಿ. ಮತ್ತು ಮಂಡ್ಯದಲ್ಲಿ 100 ಬೆಡ್ಡಿನ ಹೆರಿಗೆ ಆಸ್ಪತ್ರೆ ನಿರ್ಮಾಣ ಆಗ್ತಾ ಇದೆ. ಇನ್ನು ಶೀಘ್ರದಲ್ಲಿ ಅದನ್ನು ಉದ್ಘಾಟನೆ ಮಾಡ್ತೀವಿ. ಅದಕ್ಕೆ ಎಸ್ ಎಂ ಕೃಷ್ಣರವರ ಬಿ ಹೊಸೂರು, ಮಂಡ್ಯದಿಂದ 8 ಕಿಲೋಮೀಟರ್ ಬಿ ಹೊಸೂರು ಕಾಲೋನಿಯಲ್ಲಿ 100 ಬೆಡ್ಡಿನ ಹೆರಿಗೆ ಆಸ್ಪತ್ರೆಯನ್ನು ಕಟ್ತಾ ಇದ್ವಿ. ಅದಕ್ಕೆ ಎಸ್ ಎಂ ಕೃಷ್ಣರವರ ಹೆಸರನ್ನು ಇಡಬೇಕು ಅಂತ ಸರ್ಕಾರದ ಹತ್ರ ಮನವಿ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ, ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ರೆ ಅವರು ಓಕೆ ಅಂತ ಹೇಳಿದರೆ ಫಾರ್ಮಾಲಿಟಿಯನ್ನೆಲ್ಲ ಮಾಡಿ ಮಂಡ್ಯದ ನೂತನ ಹೆರಿಗೆ ಹಾಸ್ಪಿಟ್ಲಿಗೆ ಎಸ್ ಎಂ ಕೃಷ್ಣರವರ ಹೆಸರನ್ನು ಇಡೋದಕ್ಕೆ ನಾನು ಸರ್ಕಾರವನ್ನು ಮನವಿಯನ್ನು ಮಾಡ್ತಾ ಇದ್ವಿ. ಮತ್ತು ಮೊದಲು 99ರಲ್ಲಿ ಮಂಡ್ಯ ಬೆಂಗಳೂರು ರೋಡು, ಮಂಡ್ಯ ಮೈಸೂರು ರೋಡ್ ಸಿಂಗಲ್ ರೋಡ್ ಇದ್ದಿದ್ದನ್ನು ಡಬಲ್ ರೋಡನ್ನು ಮಾಡಿ ಭಾಳಷ್ಟು ಅನುಕೂಲಕರವಾದ ಕೆಲಸಗಳನ್ನು ಮಂಡ್ಯದಲ್ಲಿ ಅವ್ರು ಮಾಡಿರೋದ್ರಿಂದ ಮಂಡ್ಯದ ಒಂದು ಪಾರ್ಕಿಗೆ ಅವರ ಹೆಸರನ್ನು ಕೂಡ ಇಡೋದಕ್ಕೆ ಮುಂದಿನ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ನಾನು ನಿರ್ಧಾರವನ್ನು ಕೈಗೊಳ್ತೀನಿ. ಧನ್ಯವಾದಗಳು. ನಿಜವಾಗ್ಲೂ ಎಸ್ ಎಂ ಕೃಷ್ಣ ಸಾಹೇಬ್ರು ಇವತ್ತು ನಮ್ಮನ್ನು ಅಗಲಿದ್ದಕ್ಕೆ ನಮ್ಮ ರಾಜ್ಯಕ್ಕೆ ಅಷ್ಟೇ ಅಲ್ಲ, ನಮ್ಮ ದೇಶಕ್ಕೆ ದೊಡ್ಡ ಹಾನಿಯಾಗಿದೆ. ಒಬ್ಬ ಒಳ್ಳೆಯ ಪ್ರತಿಭಾವಂತ ಮುತ್ಸದ್ದಿ ರಾಜಕಾರಣಿ ನಾವು ಕಳ್ಕೊಂಡಿದ್ವಿ. ನಿಜವಾಗ್ಲೂ ನಾನು ಇನ್ನೊಮ್ಮೆ ಎಸ್ ಎಂ ಕೃಷ್ಣ ಸಾಹೇಬ್ರಂಥ ಒಬ್ಬ ಪ್ರತಿಭಾವಂತ ರಾಜಕಾರಣಿ ನಮ್ಮ ದೇಶಕ್ಕೆ ಅವಶ್ಯಕತೆ ಇದೆ, ಹುಟ್ಟಿ ಬರಲಿ ಅಂತ ನಾನು ಕೇಳ್ಕೊತೀನಿ. ಅಷ್ಟೇ ಅಲ್ಲದೆ ಅವ್ರ ಜೊತೆ ಕಾವೇರಿ ನೀರಿನ ಸಲುವಾಗಿ ಆವಾಗ ಸಮಸ್ಯೆ ಇದ್ದಾಗ ಅವ್ರ ಪಾದಯಾತ್ರೆಯನ್ನು ಕೈಗೊಂಡಿದ್ದರು. ಅವಾಗ ನಾವು ಘಾಟಿಗೆ ಸಾಹೇಬರು, ವೀರಕುಮಾರ್ ಸಾಹೇಬರು, ನಮ್ಮ ಮೇಡಮ್ ತೇಜಸ್ವಿನಿ ನಾಯ್ಕುಡಿ ಅವರು, ನಾವೆಲ್ಲ ಅವ್ರ ಜೊತೆಗೆ ಪಾದಯಾತ್ರೆಯನ್ನು ಮಾಡಿದ್ದೀವಿ ಇವಾಗ. ಅಷ್ಟೇ ಅಲ್ಲದೆ ಇವರು ಬೆಳಗಾವಿಗೆ ಬಂದಾಗ ನಮ್ಮ ಮೇಡಮ್ ಜೊತೆ ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗಿದ್ರು. ಇವರು ನಮ್ಮ ಸುಕ್ಷೇತ್ರ ಆದಂಥ ಪ್ರಸಿದ್ಧ ಕ್ಷೇತ್ರ ಆದಂಥ ಮುಗುಳ್ಕೋಟೆ ಜಡಗ ಮಠದಲ್ಲಿ ಯಲ್ಲಲಿಂಗಪ್ಪ ಅವರ ಪೀಠಕ್ಕೆ ಬಂದು ದರ್ಶನವನ್ನು ತೊಗೊಂಡಿದ್ರು ಅವಾಗ ಎಸ್ ಎಂ ಕೃಷ್ಣ ಸಾಹೇಬರು. ಅವ್ರ ಜೊತೆ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನಮ್ಮಲ್ಲಿ ಭಾರತ ದೇಶದಲ್ಲಿ ಬೆಂಗಳೂರು ಅಂತ ಅನ್ನೋದು ಗುರುತಾಗಿದ್ದು ಅವರಿಂದ. IT ಆಗಲಿ BT ಆಗಲಿ ಈ ಸಿಲಿಕಾನ್ ಸಿಟಿಯನ್ನು ಮಾಡಿದಂಥ ಹೆಗ್ಗಳಿಕೆ ಅವರಿಗೆ ಸಲ್ತಿದೆ. ಒಂದು ಮಾತಲ್ಲಿ ಹೇಳಬೇಕಾದ್ರೆ ಅವರು ರಾಜಕಾರಣದಲ್ಲಿ ಅಭಿವೃದ್ಧಿ ಹರಿಕಾರ ಅಂತ ಹೇಳೋಕೆ ನಾನು ಭಾಳ ಇಚ್ಛಪಡ್ತೀನಿ. ನಿಜವಾಗ್ಲೂ ನಮ್ಮನ್ನು ಬಿಟ್ಟು ಅವರು ಅಗಲಿದ್ದು ನಮಗೆ ರಾಷ್ಟ್ರದ ರಾಜಕಾರಣದಲ್ಲಿ ಭಾಳ ಹಿನ್ನಡೆ ಆಗಿದೆ ಅಂತ ನಾನು ಹೇಳ್ಬೋದು.